ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ನಿಮ್ಮ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ನಿಮ್ಮ ಒಂದು ಸ್ಪಿರಿಟ್ ಗೈಡ್ಸ್ ಏನಿದ್ದಾರೆ ಅವರು ನಿಮಗೆ ಏನು ಗೈಡೆನ್ಸ್ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು. ಟ್ಯಾರೋ ಕೋರ್ಸ್ ಯಾರು ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ, ಲಾ ಆಫ್ ಅಟ್ರಾಕ್ಷನ್ ಯಾರು ಕಲಿಬೇಕು ಅಂತ ಇದ್ದೀರಾ ಅವರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನಾನು ನೆಕ್ಸ್ಟ್ ಜೂನ್ ಮಂತಲ್ಲಿ ನಾನು ವೆಬಿನಾರ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಜೂನ್ 2 ನಾನು ಮನಿ ವೆಬಿನಾರ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಮನಿ ವೆಬಿನಾರ್ ಪ್ಲಸ್ ಮನಿ ರೇಖಿ ಎರಡೂ ನಾನು ಕೊಲ್ಯಾಬರೇಟ್ ಮಾಡಿ ಒಂದೇ ಇದರಲ್ಲಿ ಹೇಳ್ಕೊಡೋಣ ಅಂತ ನಾನು ಕೋರ್ಸ್ನ ರೆಡಿ ಮಾಡಿದ್ದೀನಿ, ಪ್ರಿಪೇರ್ ಮಾಡಿದ್ದೀನಿ. ನೋಡಿ, ಈ ಒಂದು ಮನಿ ವೆಬಿನಾರಲ್ಲಿ ನಿಮ್ಮ ಒಂದು ಮೈಂಡ್ಸೆಟ್ ಹೇಗೆ ಇಟ್ಕೋಬೇಕು ಆ್ಯಂಡ್ ಮನಿ ರೇಖಿಯಿಂದ ನಿಮ್ಮ ಒಂದು ಮನಿ ಬ್ಲಾಕೇಜಸ್ ಏನೆಲ್ಲ ಇದೆ ಅದನ್ನೆಲ್ಲ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಆ್ಯಂಡ್ ನಿಮ್ಮ ಕಾರ್ಮಿಕ್ ಡೆಬಿಟ್ಸ್ ಏನಿದೆ ಅದೆಲ್ಲ ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಆ್ಯಂಡ್ ಸಾಲ ಏನಿದೆ, ಏನಾದರೂ ತುಂಬ ಸಾಲ ಮಾಡ್ಕೊಂಡಿದ್ದೀರಾ ಅದನ್ನೂ ಸಹ ನೀವು ಈ ಒಂದು ಮನಿ ರೇಖೆಯಿಂದ ನೀವು ಸರಿ ಮಾಡ್ಕೋಬಹುದು. ಆ್ಯಂಡ್ ದೀಕ್ಷೆ ನಿಮಗೆ ಕೊಟ್ಟಾದಮೇಲೆ ನೀವು ಸಹ ಈ ಒಂದು ಮನಿ ರೇಖೆ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಹೀಲಿಂಗ್ ಕೊಟ್ಟು ಕೂಡ ನೀವು ಈ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡೋದಕ್ಕೂ ನೀವು ಸಹಾಯ ಬೇರೆದವ್ರಿಗೂ ಮಾಡಬಹುದು. ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್ ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ನಿಮ್ಮ ಒಂದು ಪರಿಸ್ಥಿತಿಗೆ ಏನು ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ, ಸೊ ಏನು ಕರೆಂಟ್ಲಿ ನೀವು ಗೋತ್ರೂ ಆಗ್ತಾ ಇದ್ದೀರಾ, ನಿಮಗೋಸ್ಕರ ಸ್ಪೆಷಲಿ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು, ಈ ಒಂದು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇರೋರು ವಿಡಿಯೋನ ಕಂಟಿನ್ಯೂ ಮಾಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಫ್ಲೇಮನ್ನೇ ಇನ್ನು ನೋಡ್ತಾ ಐ ಕ್ಲೇಮ್ ಪಾಸಿಟಿವ್ ಎನರ್ಜೀಸ್ ಅಂತ ಹೇಳ್ಕೊಳ್ತಾ ಇರಿ, ಸೊ ದಟ್ ನಿಮಗೆ ಅಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಕರೆಂಟ್ಲಿ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಐ ಥಿಂಕ್ ನೀವು ತುಂಬ ಒಳಗೊಳಗೆ ಸಪ್ರೆಸ್ ಆಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಯಾರಿಗೂ ನಿಮ್ಮ ನೋವನ್ನು ಹೇಳ್ಕೊಳ್ತಾ ಇಲ್ಲ, ನೀವು ವ್ಯಕ್ತಪಡಿಸ್ತಾ ಇಲ್ಲ. ಒಳಗೇನು ಫೀಲ್ ಆಗ್ತಾ ಇದೆ ಮನಸ್ಸಲ್ಲಿ ಅದನ್ನು ನೀವು ಹೇಳ್ಕೊಳ್ತಾ ಇಲ್ಲ. ಒಳಗೆ ಎಲ್ಲವನ್ನೂ ಇಟ್ಕೊಂಡಿದ್ದೀರಾ, ತುಂಬ ಹೈಡ್ ಮಾಡ್ತಾ ಇದ್ದೀರಾ ನಿಮ್ಮ ಫೀಲಿಂಗ್ಸ್ನ. ಸೊ ಎಲ್ಲರ ಜೊತೆಗೂ ನೀವು ಚೆನ್ನಾಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದೀರಾ, ಪ್ರಿಟೆಂಡ್ ಮಾಡ್ತಾ ಇದ್ದೀರಾ, ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸಿ, ಐ ಆಮ್ ನಾಟ್ ಗೆಟಿಂಗ್ ವ್ಯಾಕ್ಸ್ ಸ್ಟಿಲ್. ಇಟ್ ಮೀನ್ಸ್ ನೀವು ಹೈಡ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ನೋವನ್ನು ಒಳಗೆ ಸಪ್ರೆಸ್ ಮಾಡ್ತಾ ಇದ್ದೀರಾ, ಲೆಟ್ ಗೋ ಮಾಡ್ತಾ ಇಲ್ಲ ಎನರ್ಜೀಸ್ನ. ಐ ಥಿಂಕ್ ಪಾಸ್ಟಲ್ಲಿ ಆಗಿರುವಂತಹ ಕೆಲವೊಂದು ವಿಚಾರಗಳನ್ನು ಕುರಿತಾಗಿ ತುಂಬ ರಿಗ್ರೆಷನ್ ಫೀಲ್ ಮಾಡ್ತಾ ಇದ್ದೀರಾ. ಬಹುಶಃ ಅದು ನಿಮ್ಮ ಒಂದು ಕೆರಿಯರ್ ವಿಚಾರದಲ್ಲಾಗಿರಬಹುದು, ಅಥವಾ ಪರ್ಸನ್ ವಿಚಾರವಾಗಿ, ರಿಲೇಷನ್ಶಿಪ್ ವಿಚಾರವಾಗಿ, ಫ್ರೆಂಡ್ಸ್ ವಿಚಾರವಾಗಿ. ಇಲ್ಲಿ ತುಂಬಾ ಓವರ್ ಥಿಂಕ್ ಕೂಡ ಕೆಲವ್ರು ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಆ್ಯಂಡ್ ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ಪರ್ಸನ್ಗೋಸ್ಕರ ನೀವು ಎಲ್ಲವನ್ನೂ ಕಳ್ಕೊಂಡಿದ್ದು ಉಂಟು ಅಂತ ಬರ್ತಾ ಇದೆ. ಯು ಲಾಸ್ಟ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಪರ್ಸನ್ ಅಂತ ಬರ್ತಾ ಇದೆ. ಆ್ಯಂಡ್ ಸಮಥಿಂಗ್ ಡೌಟ್ಫುಲ್ ಎನರ್ಜಿನಲ್ಲಿದ್ದೀರಾ. ಆ್ಯಂಡ್ ತುಂಬಾ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ, ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಆ್ಯಂಡ್ ಯಾವಾಗಲೂ ಯೂನಿವರ್ಸಿಗೆ ಹೇಳ್ತೀರಾ, ನನಗೆ ಯಾಕೆ ಈ ಥರ ಮಾಡ್ತಾ ಇದೀಯ ನೀನು ಅಂತ. ಆ್ಯಂಡ್ ಮೈಟ್ ಬಿ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸಫರ್ ಆಗಿರೋ ಕಾರಣ ಥರ್ಡ್ ಪಾರ್ಟಿ ವಿಚಾರವಾಗಿ ಬಹುಶಃ ನೀವು ನಿಮ್ಮ ಫ್ರೆಂಡ್ ಅಥವಾ
ನಿಮ್ಮ ಪರ್ಸನ್ ಬಗ್ಗೆ ಬೇರೆದವ್ರು ಯಾರೋ ಹೇಳಿರುವಂತಹ ಮಾತುಗಳನ್ನು ಇನ್ಫ್ಲೂಯೆನ್ಸ್ಡ್ ಆಗಿ ನೀವು ಸಹ ದೂರ ಆಗಿದ್ದುಂಟು, ಅಥವಾ ಅವರು ಬೇರೆದವರ ಮಾತುಗಳನ್ನು ಕೇಳಿ ಥರ್ಡ್ ಪಾರ್ಟಿ ಬೇರೆದವರ ಒಂದು ಮಾತುಗಳನ್ನು ಕೇಳಿ ಇನ್ಫ್ಲೂಯೆನ್ಸ್ ಆಗಿ ಅವರು ದೂರ ಆಗಿರೋದುಂಟು. ಸೊ ನಿಮ್ಮಿಬ್ಬರಲ್ಲಿ ಒಬ್ಬರು ಥರ್ಡ್ ಪಾರ್ಟಿಯ ಮಾತನ್ನು ಕೇಳಿ ನಿಮ್ಮ ರಿಲೇಷನ್ಶಿಪ್ಪಿಂದ ದೂರ ಆಗಿದ್ದೀರಾ ಅಂತ ಬರ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ, ಆ ಒಂದು ಡಿಸಿಷನ್ಗೆ ಇಲ್ಲಿ ಈಗ ರಿಗ್ರೆಷನ್ಸ್ ನಿಮಗೂ ಬರ್ತಾ ಇದೆ ಅಂತ ಹೇಳ್ಬೋದು. ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ರಿಯಾಕ್ಟ್ ಆಗ್ತಾ ಇದ್ರಿ, ಮೊದಲು ತುಂಬ ಫ್ರಸ್ಟ್ರೇಟ್ ಆಗ್ತಾ ಇದ್ರಿ. ಆ್ಯಂಡ್ ನೌ ಯು ಆರ್ ಟೋಟಲಿ ಸೈಲೆಂಟ್. ಆ್ಯಂಡ್ ನಿಮ್ಗೆ ಅರ್ಥ ಆಗಿಬಿಟ್ಟಿದೆ ದಟ್ ಯಾರಿಗೇನು ಹೇಳಿದ್ರೂ ಯಾರೂ ಕೇಳಿಸ್ಕೊಳ್ಳೋಕ್ಕಿಲ್ಲ. ಆ್ಯಂಡ್ ನನ್ನ ಪ್ರಾಬ್ಲಮ್ನ ಯಾರೂ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಆ್ಯಂಡ್ ಮೇನ್ ಥಿಂಗ್ ಇಲ್ಲಿ ನಿಮಗೆ ಯೂನಿವರ್ಸ್ ಒಂದು ಅಡ್ವೈಸ್ ಕೊಡ್ತಾ ಇರೋದು, ನಿಮ್ಮ ತಪ್ಪು ಏನಿದೆ ಅದನ್ನು ನೀವು ಅಕ್ನಾಲೆಜ್ ಮಾಡಿ, ಒಪ್ಕೊಳ್ಳಿ. ಅಕ್ಸೆಪ್ಟ್ ಯುವರ್ ಪಾಸ್ಟ್, ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ಫೈಂಡ್ ಸೊಲ್ಯೂಷನ್ಸ್. ಒನ್ಸ್ ನಿಮ್ಮ ಒಂದು ತಪ್ಪುಗಳೇನಿತ್ತು ಅಥವಾ ಪಾಸ್ಟಲ್ಲಿ ಆಗಿರುವಂತಹ ತೊಂದರೆಗಳೇನಿತ್ತು ಅದನ್ನೆಲ್ಲವನ್ನು ನೀವು ಅಕ್ಸೆಪ್ಟ್ ಮಾಡಬೇಕು. ಇಲ್ಲಿ ಕೆಲವರು ಪ್ರಾಬ್ಲಮ್ ಬಂತು ಅಂದರೆ ಸಾಕು ಆ ಪರ್ಸನ್ನಿಂದ, ಆ ಸಿಚುವೇಶನ್ನಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ. ಸೊ ಅದರಿಂದ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀರ. ಸೊ ಅದನ್ನು ಸ್ಟಾಪ್ ಮಾಡಿ ಪ್ರಾಬ್ಲಮ್ಸ್ ಜೊತೆ ನಿಂತ್ಕೊಂಡು ಹೋರಾಡೋದನ್ನು ಕಲೀರಿ. ಬಿಕಾಸ್ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಈ ಭೂಮಿ ಮೇಲೆ ಬಂದಿರೋದು ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋದಕ್ಕೆ, ಸೊ ಬದುಕಿನ ಅರ್ಥವನ್ನು ಕಂಡ್ಕೊಳ್ಳೋದಕ್ಕೆ ಅಂತ ಹೇಳಿ ನೀವು ಬದುಕೋದಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಈವನ್ ಯೂನಿವರ್ಸ್ ಕೂಡ ಅದೇ ಹೇಳೋದು. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಬಟರ್ಫ್ಲೈಸ್ ಜಾಸ್ತಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್, ಬ್ರೌನ್ ಕಲರ್, ಬ್ಲ್ಯಾಕ್ ಕಲರ್ ಬಟರ್ಫ್ಲೈಸ್ ಕಾಣಿಸ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ನೀವೇನಾದರೂ ಯೂನಿವರ್ಸ್ಗೆ ಕೇಳ್ಕೊಳ್ತಾ ಇದ್ದರೆ ನನ್ನ ಜೊತೆ ನೀವು ಇದ್ದೀರಾ ಅಂದರೆ ಖಂಡಿತ ಎಸ್, ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ. ನಿಮ್ಮ ಒಂದು ಮಾತುಗಳಿಗೆ ಅವರು ಕಿವಿ ಕೊಡ್ತಾರೆ. ಬಟ್ ಸಮ್ವೇರ್ ಯೂನಿವರ್ಸ್ ಕೂಡ ಸಮ್ಟೈಮ್ಸ್ ಯೂನಿವರ್ಸ್ಗೂ ಬೇಜಾರಾಗುತ್ತೆ. ಎಸ್, ಬಿಕಾಸ್ ನಾವು ಎಷ್ಟೇ ಪೆಟ್ಟು ಕೊಟ್ಟರು ಮಾಡಿರೋ ತಪ್ಪುಗಳನ್ನೇ ಮತ್ತೆ ರಿಪೀಟ್ ಮಾಡ್ತೀವಿ ಅಂದಾಗ ಯೂನಿವರ್ಸ್ಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಇವತ್ತಿಂದ ನೀವು ಯೂನಿವರ್ಸ್ ಜೊತೆ ಒಂದು ದೇವರು ಅಂತ ನೋಡೋದಕ್ಕಿಂತ ಹೆಚ್ಚಾಗಿ, ಒಂದು ಭಯದಿಂದ ಇರೋದಕ್ಕಿಂತ ಹೆಚ್ಚಾಗಿ ಯೂನಿವರ್ಸ್ನ ಫ್ರೆಂಡ್ ಥರ ನೀವು ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಅನ್ನೋದು ಖಂಡಿತ ಆಗೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ಇಲ್ಲಿ ಕೆಲವರು ಜಾಬನ್ನು ಬಿಟ್ಟಿದ್ದೀರಾ, ಲೈಕ್ ಅರ್ನಿಂಗ್ಸ್ ಕಡೆ ಫೋಕಸ್ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ಗೋಸ್ಕರ ಕಂಪ್ಲೀಟಾಗಿ ಎಲ್ಲವನ್ನು ಬಿಟ್ಟಿದ್ರಿ. ಆ್ಯಂಡ್ ಆ್ಯಸ್ ನೌ ಈಗ ನಿಮ್ಮ ಯಾರಿಗೋಸ್ಕರ ನೀವೆಲ್ಲವನ್ನು ಬಿಟ್ಟಿದ್ರಿ, ಈಗ ಅವರು ನಿಮ್ಮ ಜೊತೆಗಿಲ್ಲ. ಆ್ಯಂಡ್ ಅವರೂ ಇಲ್ಲ, ನಿಮ್ಮ ಕೆರಿಯರು ಇಲ್ಲ, ನಿಮ್ಮ ಜಾಬು ಇಲ್ಲ ಅಂತಂದಾಗ ಎಸ್, ಇಲ್ಲಿ ನೀವು ತುಂಬ ಡಿಪ್ರೆಸ್ಡ್ ಆಗಿದ್ದೀರಾ, ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮನೇಲೂ ಕೂಡ ಅಷ್ಟು ಮುಂಚೆ ಸಿಗುವಂತಹ ಒಂದು ರೆಸ್ಪೆಕ್ಟ್ ಆಗಿರಬಹುದು, ಒಂದು ಕನ್ಸರ್ನ್ ಆಗಿರಬಹುದು, ಯಾವುದು ನಿಮಗೂ ಕೂಡ ಈಗ ಸಿಗ್ತಾ ಇಲ್ಲ. ಸಪೋಸ್ ನೀವೇನಾದರೂ ಇಷ್ಟ ಇಲ್ಲದೆ ಕೂಡ ಕೆಲವ್ರು ಮದುವೆ ಆಗಿದ್ದರೆ, ನಿಮ್ಮ ಒಂದು ಪರ್ಸನ್ಗೋಸ್ಕರ ಸ್ಟಿಲ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಅಥವಾ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಕೂಡ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ ದ ಓನ್ಲಿ ಬಿಕಾಸ್ ನೀವು ಪಾಸ್ಟಲ್ಲಿ ಹಿಡಿದಿಟ್ಟುಕೊಂಡಿರುವಂಥ ಟ್ರಾಮಾಸ್ ಏನಿದೆ, ನೋವುಗಳೇನಿದೆ ಅದನ್ನು ನೀವು ಲೆಟ್ಗೋ ಮಾಡ್ತಾ ಇಲ್ಲ. ಓಕೆ, ನೋಡಿ, ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟಲ್ಲಿ ನಾವು ಹೋಗಿ ಆ ಒಂದು ಪೇಜನ್ನು ನಾವು ಎಷ್ಟೇ ಓದಿದ್ರೂ ಸಹ ಅದು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೆಟರ್ ಅದನ್ನು ಲೆಟ್ಗೋ ಮಾಡಿ. ಡೂ ಲೆಟ್ಗೋ ಟೆಕ್ನಿಕ್ಸ್. ಸಮ್ ಪೀಪಲ್ ಆರ್ ಹೋಲ್ಡಿಂಗ್, ಲೈಕ್ ನಿಮ್ಮ ನೋವನ್ನ ತುಂಬ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀರಾ. ಅಳು ಬಂದರೂ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನೋಡಿ, ಅಳು ಬಂದರೆ ಕಂಟ್ರೋಲ್ ಮಾಡೋದ್ರಿಂದ ನೀವು ಸ್ಟ್ರಾಂಗ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಓಕೆ, ಕೆಲವ್ರು ಹೇಳ್ತಾರೆ ದಟ್ ಅಳೋದ್ರಿಂದ ನಮ್ಮನ್ನು ವೀಕ್ ಅಂತ ಡಿಫೈನ್ ಮಾಡ್ತಾರೆ ಅಂತ. ನೋ, ಆ್ಯಕ್ಚುಲಿ ನಾಟ್. ಅಳೋದ್ರಿಂದ ನಮ್ಮ ಒಂದು ಮನಸ್ಸಿನ ಭಾರ ಹಗುರ ಆಗುತ್ತೆ. ಯಾರ ಮುಂದೆನೂ ಅಳೋದು ಬೇಡ, ಯಾರಿಗೂ ಹೇಳೋದು ಬೇಡ. ನಿಮಗೆ ಯೂನಿವರ್ಸ್ ಇದ್ದಾರೆ ಅಲ್ವಾ, ಜಸ್ಟ್ ಸೇ
ನಿಮ್ಮ ಟೆರೆಸ್ ಮೇಲೆ, ಪಾರ್ಕಲ್ಲಿ ಅಥವಾ ದೇವಸ್ಥಾನಗಳಿಗೆ ಎಲ್ಲಿ ಹೋದರೆ ನಿಮಗೆ ಸಮಾಧಾನ ಸಿಗುತ್ತೆ ಅಲ್ಲಿ ಹೋಗಿ ನಿಮ್ಮ ಒಂದು ವೈಬ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ನೋಡಿ, ಎಸ್ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆಗಿರಬಹುದು, ಅಥವಾ ಜಾಬ್ ಪಡ್ಕೊಳ್ಳೋದಕ್ಕೋಸ್ಕರ ಆಗಿರಬಹುದು. ಎಜುಕೇಷನ್ಸ್ ಕೆಲವರು ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು, ಇನ್ಕಂಪ್ಲೀಟ್ ಆಗಿದೆ, ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದರೆ ಖಂಡಿತ ಮಾಡಿ. ಇಲ್ಲಿ ಸ್ಪೆಷಲಿ ನಿಮಗಂತ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಏನು ಸಪ್ರೆಸ್ ಆಗ್ತಾ ಇದೆ, ಏನು ಕಾಡ್ತಾ ಇದೆ ಅದನ್ನು ಒಂದು ಚೀಟಿನಲ್ಲಿ ಬರೆದು ಹರಿದು ಬಿಸಾಕಿ, ಸೊ ದಟ್ ಇನ್ನೂ ನಿಮಗೆ ಲೈಕ್ ಮೋರ್ ರಿಲೀಫ್, ತುಂಬಾ ಲೈಕ್ ರಿಲೀಫ್ ಅನ್ನೋದು ಕೊಡುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ನಿಮಗೋಸ್ಕರ ನೀವು ಟೈಮ್ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಸೆಲ್ಫ್ ಬಗ್ಗೆ ಫೋಕಸ್ಡ್ ಆಗಿರಿ. ಬಹುಶಃ ಇಲ್ಲಿ ತುಂಬ ಜನ ತುಂಬ ದುಡ್ಡನ್ನು ನಿಮ್ಮ ಪರ್ಸನ್ಗೆ ಅಥವಾ ನಿಮ್ಮ ಪರ್ಸನ್ ಕಡೆ ಇರುವಂತಹ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ತುಂಬಾ ದುಡ್ಡು ಕೊಟ್ಟು ಲಾಸ್ ಆಗಿದ್ದೀರಾ. ಆ್ಯಸ್ ನಾವು ಈಗ ಅವ್ರ ಕಡೆಯಿಂದ ನೀವು ನಿಮ್ಮ ದುಡ್ಡನ್ನು ವಾಪಸ್ ಕೇಳಕ್ಕೆ ಹೋದಾಗಲೂ ಸಹ ಕೆಲವರ ಒಂದು ರಿಲೇಷನ್ಶಿಪ್ಗಳು ತುಂಬ ಹಾಳಾಗಿದೆ ಅಂತ ಹೇಳಬಹುದು. ಆ್ಯಂಡ್ ನನಗೆ ಇಲ್ಲಿ ಸ್ವಲ್ಪ ಮೆಂಟಲಿ ತುಂಬ ಲೋ ಫೀಲ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ತುಂಬಾ ಹೆಲ್ತ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಕಿನ್, ಕೆಲವರಿಗೆ ಸ್ಕಿನ್ ಅಲರ್ಜೀಸ್, ರ್ಯಾಷಸ್, ಪಿಂಪಲ್ಸ್ ಈ ರೀತಿ ಕೂಡ ಆಗ್ತಾ ಇದೆ. ವೈ? ಬಿಕಾಸ್ ಮುಂಚೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದಾಗ ನಿಮ್ಮ ಬಗ್ಗೆ ನೀವು ಫೋಕಸ್ಡ್ ಆಗಿದ್ರಿ, ಜಸ್ಟ್ ಬಿಕಾಸ್ ಟು ಇಂಪ್ರೆಸ್ ಯುವರ್ ಪರ್ಸನ್ ಅಲ್ವಾ? ರೈಟ್ ಅಂದರೆ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಸೆಲ್ಫ್ ಲವ್ ಅನ್ನೋದು ಸಹ ನಮಗೋಸ್ಕರ ನಾವು ಇರೋದು ಅಂತ ಅರ್ಥ. ಸೊ ಬೇರೆದವ್ರನ್ನ ಮೆಚ್ಚಿಸೋದಕ್ಕಂತ ಅಲ್ಲ. ಮೈಟ್ ಬಿ ಕೆಲವರು ಇಲ್ಲಿ ಇದ್ದರೂ ಲೈಕ್ ನಿಮಗೋಸ್ಕರ ಸೆಲ್ಫ್ ಎಸ್ಟೀಮ್ ಇತ್ತು, ಸೆಲ್ಫ್ ಮೋಟಿವೇಶನ್ ಇತ್ತು, ಎಲ್ಲವೂ ಇತ್ತು. ಬಟ್ ನಾವು ನಿಮಗೆ ಏನು ಮಾಡಿದ್ರೂ ಯಾವುದೂ ವರ್ಕ್ ಆಗೋದಿಲ್ಲ, ಯಾವುದೂ ಲೈಫಲ್ಲಿ ಸರಿ ಆಗೋದಿಲ್ಲ, ಅಥವಾ ನಾನು ಇಷ್ಟಪಟ್ಟು ನನಗೇನೂ ಸಿಗೋದಿಲ್ಲ. ಕೆಲವರು ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲವರು ಫಾಲೋ ಮಾಡ್ತಾ ಇರ್ಬೋದು. ಒಂದಿನ ಮಾಡ್ತೀರಾ, 2 ದಿನ ಮಾಡ್ತೀರಾ, ನೆಕ್ಸ್ಟ್ ಅದೇನು ಡಿಫ್ರೆನ್ಸ್ ಕಾಣಿಸಿಲ್ಲ ಅಂತ ಬಿಟ್ಬಿಡ್ತೀರಾ. ಅದೇ ರೀತಿಲೂ ಕೆಲವರು ಇದ್ದಾರೆ, ಇಲ್ಲಿ ಕೆಲವರು ಇದ್ದೀರಾ. ನೋಡಿ, ಲಾ ಆಫ್ ಅಟ್ರಾಕ್ಷನ್ ಆಗಿರಬಹುದು ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರ್ಬೋದು, ಸಮಥಿಂಗ್ ಯು ಆರ್ ಡೂಯಿಂಗ್ ರಿಲೇಟೆಡ್ ಟು ಸ್ಪಿರಿಚುವಾಲಿಟಿ ಅಂದರೆ ಇಟ್ಸ್ ಜಸ್ಟ್ ಎ ಪ್ರೊಸೆಸ್. ಓಕೆ, ಅದು ಡೈಲಿ ಇಡೀ ದಿನ 24 ಅವರ್ಸು ನಾವು ಒಂದಲ್ಲ ಒಂದು ಇದರಲ್ಲಿ ನಾವು ಪಾಸಿಟಿವ್ ಆಗಿ ಇರುವಂತಹ ಒಂದು ಪ್ರೊಸೆಸ್ ಆಗಿರುತ್ತೆ. ಸೊ ಯಾವುದೋ ಒಂದು ಟೆಕ್ನಿಕ್ ಮಾಡೋದ್ರಿಂದ ಅಥವಾ ಯೂಟ್ಯೂಬಲ್ಲಿ ಏನೋ ಹೇಳಿದ್ರು ಇದನ್ನು ಟ್ರೈ ಮಾಡಿದ್ರೆ ನನ್ನ ಪರ್ಸನ್ ಬರ್ತಾರೆ, ಅಥವಾ ಅದನ್ನು ಟ್ರೈ ಮಾಡಿದ್ರೆ ನನ್ನ ಒಂದು ಜಾಬ್ ಸಿಗುತ್ತೆ, ಅಥವಾ ನಾನು ಗ್ರೋತ್ ಆಗ್ತೀನಿ. ನೋ, ಇಟ್ಸ್ ಆಲ್ ಅಬೌಟ್ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ. ಆ್ಯಂಡ್ ಯೂನಿವರ್ಸ್, ಟ್ರಸ್ಟ್ ಮೀ, ಯೂನಿವರ್ಸ್ ವರ್ಕ್ ಮಾಡೋದು ನಿಮ್ಮ ಒಂದು ವೈಬ್ರೇಷನ್ಸ್ ಮೇಲೆ. ನೀವೀಗ ಸಪ್ರೆಸ್ ಆಗ್ತಾ ಇದ್ದೀರಾ, ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ, ಆ್ಯಂಗ್ಸೈಟಿ ಇದೆ, ಭಯ ಇದೆ, ಅನ್ನೆಸೆಸರಿಯಾಗಿ ಸುಮ್ಮನೆ ಕೂತಿರ್ತೀರಾ, ಇಮಿಡಿಯೇಟಾಗಿ ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಬರುತ್ತೆ, ಇಮಿಡಿಯೇಟಾಗಿ ನೀವು ಅಳೋದಕ್ಕೆ ಶುರು ಮಾಡ್ತೀರಾ, ಅಥವಾ ಲೈಕ್ ಇಮಿಡಿಯೇಟಾಗಿ ಫ್ರಸ್ಟ್ರೇಟ್ ಆಗ್ತೀರಾ. ಸಮಥಿಂಗ್ ಇನ್ಸೆಕ್ಯೂರಿಟೀಸ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಟ್ಸ್ ಆಲ್ ಅಬೌಟ್ ಲೈಕ್ ಇದೆಲ್ಲ ಆಗ್ತಾ ಇರೋದು ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆದಾಗ. ಓಕೆ, ಸೊ ಯೂನಿವರ್ಸ್ ಹೇಳ್ತಾ ಇರೋದು ನಿಮಗೆ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡ್ಕೊಳ್ಳಿ, ಸೆಲ್ಫ್ ಲವ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಆ್ಯಂಡ್ ಕಾನ್ಫಿಡೆಂಟ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳಿ, ಲರ್ನ್ ನ್ಯೂ ಥಿಂಗ್ಸ್. ಇಫ್ ಸಪೋಸ್ ನೀವೇನಾದರೂ ಸ್ಪಿರಿಚುವಾಲಿಟಿಗೆ ಎಂಟ್ರಿ ಕೊಡಬೇಕು, ಅಥವಾ ಬೇರೆದವರಿಗೆ ನನಗಾಗದೇ ಇರೋದು ಬೇರೆದವರಿಗೆ ಆಗಿರೋದು ನನಗಾಗಿರೋದು ಬೇರೆದವ್ರಿಗೆ ಆಗಬಾರ್ದು, ಬೇರೆದವ್ರಿಗೂ ನಾನು ಹೆಲ್ಪ್ ಮಾಡಬೇಕು, ಹೀಲ್ ಮಾಡಬೇಕು, ಈ ರೀತಿಯ ಒಂದು ಥಾಟ್ಸ್ಗಳು ನಿಮ್ಗೆ ಏನಾದರೂ ಬರ್ತಾ ಇದ್ದರೆ ಖಂಡಿತ ನೀವು ರೇಖಿಯಲ್ಲಿ ನಿಮ್ಮ ಲೈಫಲ್ಲಿ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬಹುದು, ಅಥವಾ ಟ್ಯಾರೋದಲ್ಲಿ ನಿಮ್ಮ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬಹುದು, ಅಥವಾ ಲೈಫ್ ಕೋಚ್ ಆಗಿ ನಿಮ್ಮ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೋದು. ಸಪೋಸ್ ನಿಮಗೆ ಬೇರೆದವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಇಂಟೆನ್ಷನ್ಸ್ ಇಲ್ಲಿ ಕೆಲವರಿಗೆ ಬರ್ತಾ ಇದೆ ಅಂದರೆ. ಆ್ಯಂಡ್ ಕೆಲವರು ಇಲ್ಲಿ ಟೀಚಿಂಗ್ ಫೀಲ್ಡಿಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಾ, ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೀರಾ. ಜಸ್ಟ್ ಟ್ರೈ. ನಿಮ್ಮ ಒಂದು ಲೈಫ್ ಪರ್ಪಸ್ ಏನಿದೆ, ನಿಮ್ಮ ಲೈಫ್ ಪರ್ಪಸ್ ಟೀಚಿಂಗ್ ಅಂತಲೇ ಇದ್ದರೆ ಖಂಡಿತ ಆ ಟೀಚಿಂಗ್ ಕಡೆ ಫೋಕಸ್ ಮಾಡಿ, ನಿಮ್ಮ ಒಂದು ಪ್ಯಾಷನ್ ಕಡೆ ಫೋಕಸ್ ಮಾಡಿ. ಖಂಡಿತ ನೀವು ಬಯಸಿದ್ದೆಲ್ಲ ವಾಪಸ್ ಬರಬೇಕು ಅಂದರೆ ನಿಮಗೋಸ್ಕರ ನೀವು ಟೈಮ್ ಕೊಡ್ತಾ ಬನ್ನಿ. ಸೊ ಇಟ್ಸ್ ಆಲ್ ಅಬೌಟ್ ಯುವರ್ ಎನರ್ಜೀಸ್ ಇಲ್ಲಿ.
ಓಕೆ. ಸೊ ಪಾಸ್ಟಲ್ಲಾಗಿರುವಂಥ ಟ್ರಾಮಾಸ್ ಏನಿದೆ ಅದನ್ನು ಲೆಟ್ ಗೋ ಮಾಡಿ, ಬಿಟ್ಟು ಹೋಗಿರೋರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಜವಾಗ್ಲೂ ಅವರು ನಿಮಗೆ ಡಿಸರ್ವ್ ಇದ್ದರೆ, ಓಕೆ, ನೀವು ಅವ್ರಿಗೆ ಡಿಸರ್ವ್ ಇದ್ದೀರಾ ಅಂತ ಥಿಂಕ್ ಮಾಡಬೇಡಿ. ಅವರು ನಿಮಗೆ ಡಿಸರ್ವ್ ಇದ್ದಾರೆ, ನಿಮ್ಮನ್ನು ಪಡೆಯೋಕ್ಕೆ ನಿಮ್ಮ ಪರ್ಸನ್ಗೆ ಅರ್ಹತೆ ಇದೆ ಅಂತ ಅಂದರೆ ಖಂಡಿತ ಯೂನಿವರ್ಸ್ ನಿಮಗೆ ಮತ್ತೆ ಕಳಿಸ್ತಾರೆ ನಿಮ್ಮ ಪರ್ಸನ್ನ. ಸೊ ಹೋಪ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿ ಪಾಸಿಟಿವ್, ಬಿ ಪ್ರಾಕ್ಟಿಕಲ್, ಬಿ ಲಾಜಿಕಲ್. ಓಕೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ರೀಡಿಂಗಿಂದ ಇನ್ನೂ ಕೆಲವೊಂದಷ್ಟು ಕ್ಲಾರಿಟೀಸ್ ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ನೀವು ತಗೋಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.